ಇವತ್ತೇನು ಕರ್ನಾಟಕ ಚಾಲಕರ ಒಕ್ಕೂಟ ಮತ್ತೆಲ್ಲ ನಮ್ಮ ಸಹ ಸಂಘಟನೆಗಳು ಈ 420 ಊಬರ್ ಕಂಪನಿಗೆ ಬಂದಿದ್ವಿ. ನಿಮ್ಗೆಲ್ಲ ಎಲ್ಲ ಚಾಲಕ ಬಂಧುಗಳಿಗೆ ಗೊತ್ತಿದೆ ಏನು ಅಂತಂದ್ರೆ, ಇವನು ಪೀಕ್ ಅವರು ನಾನ್ ಪೀಕ್ ಅವರು ಅಂತ ಹೇಳಿ ಎಕ್ಸ್ಟ್ರಾ ದುಡ್ಡನ್ನ ತಗೊಂತ ಇರೋದು ಇವನು. ನಮ್ಗೇನು ಕಸ್ಟಮರ್ಸ್ ಇದಾರೆ, ಮತ್ತೆ ಸ್ವಲ್ಪ ಜನ ಅವಿವೇಕಿಗಳು ಟ್ವೀಟ್ ಮಾಡ್ತಾ ಇರೋದು ಆಟೋ ರಿಕ್ಷಾ ಚಾಲಕರು, ಕ್ಯಾಬ್ ಚಾಲಕರು ದುಬಾರಿ ಹಣಗಳನ್ನ ವಸೂಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರ ಬೇಕು. ಸುಮ್ಮನೆ ನೀವು ತಗೊಂಡ್ರೆ ಅಂದ್ರೆ ನೆಕ್ಸ್ಟ್ ಟೈಮ್ ನಾವು ಸರ್ಕಾರ ಜೊತೆ ಮಾತಾಡಿದ್ವಿ. ಸರ್ಕಾರ ಆಪ್ನ ಬಳಕೆ ಮಾಡಬೇಡಿ ಅಂತ ಹೇಳ್ತಾ ಇದೆ. ಸರ್ಕಾರ ಆಪ್ನ ಬಳಕೆ ಮಾಡಬೇಡಿ, ಆಪ್ ಫ್ರಾಡ್ ಅಂತ ಹೇಳ್ತಾ ಇದೆ. ಯಾಕಂದ್ರೆ ನೀವು ಸರ್ಕಾರ ನೋಟಿಸ್ ಉತ್ತರ ಕೊಡ್ತಾ ಇಲ್ಲ ಯಾವುದೇ ರೀತಿ. ನಿಮಗೆ ಗೊತ್ತಿದೆ, ಗಾಡಿಗಳು ಬೆಂಗಳೂರು ಸಿಟಿನಲ್ಲಿ ಹಿಡಿತಾ ಇದ್ದಾರೆ. ಅದು ನಿಮ್ಮಗಳ ತಪ್ಪಿನಿಂದ ಆಗ್ತಾ ಇರೋದು. 4 ಕಂಪನಿ ಅದರಲ್ಲಿ ನಿಮ್ದು ಒಂದು. ನಾವ್ಯಾರು ಸರ್ಕಾರಿ ರೇಟ್ ಬಿಟ್ಟು ಎಕ್ಸ್ಟ್ರಾ ರೇಟ್ ಯಾವ ಚಾಲಕರು ಮಾಲೀಕರು ನಿಮ್ಗೆ ಅಪ್ಲಿಕೇಶನ್ ನಾವು ಹಾಕಿಲ್ಲ, ಅಥವಾ ಬೇಡಿಕೆನೂ ಇಟ್ಟಿಲ್ಲ. ಎಕ್ಸ್ಟ್ರಾ ಕೊಡಿ ಅಂತ. ಮೀಟರ್ ದರ ಏನಿದೆ ಆ ದರ ಕೊಡಿ, ಕ್ಯಾಬ್ ದೋಷ ಏನ್ ರೇಟ್ ಇದೆ ಸರ್ಕಾರಿ ರೇಟ್ ಕೊಡಿ ಅಂತ ಹಿಂದಿನಿಂದಲೂ ನಾವು ಪ್ರತಿಪಾದಿಸ್ತಾ ಬರ್ತಾ ಇದೀವಿ. ನೀವೇನ್ ಮಾಡಿದ್ರಾ, ಪೀಕು ನಾನ್ ಪೀಕ್ ಅವರು ಅಂತ ಹೇಳಿ ಡಿಫ್ರೆನ್ಸ್ ಮಾಡಿ ಕೊಡ್ತಾ ಇದ್ದೀರಾ. ನಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ, ಬರ್ತಕ್ಕಂಥದ್ದೆಲ್ಲ ನಿಮ್ಗೆಲ್ಲಪ್ಪ. ಈಗ ರಸ್ತೆಗಳಲ್ಲಿ ಎಲ್ಲ ಕಡೆ ಗಾಡಿಗಳನ್ನ ಹಿಡಿತಾ ಇದ್ದಾರೆ. ನೀವೆಲ್ಲೂ ಬಂದು ಗಾಡಿ ಹಿಡಿಬೇಡ್ರಿ, ನಮ್ಮ ತಪ್ಪು ಅವ್ರದಲ್ಲ, ನಮ್ಗಾಕಿ ಅಂತ ನಮ್ಮ ಹತ್ರ ಹೇಳಿಲ್ಲ ಅಲ್ವಾ? ನಮ್ಮ ಡ್ರೈವರ್ಗೆ ಆಗ್ತಾ ಇದ್ದಾರೆ. ಅವ್ರಿಗೆ ಫೈನ್ ಹಾಕಿರೋದನ್ನ ತಗೊಂಡ್ಬಂದ್ರು, ನೀವು ಕಟ್ಕೊಂಡು ಬನ್ನಿ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಟ್ಟಕ್ಕೆ 6,000 7,000 8,000 ಎಲ್ಲಿಂದ ತರ್ತಾನೆ ಡ್ರೈವರು? ಈ ಗಾಡಿಗಳು ಆಟೋದಲ್ಲಿ ಕೊಳಿತಾ ಇದೆ. ಮೊದಲನೇದಾಗಿ ಗಾಡಿಗಳು ಏನು ಫೈನ್ ಆಗಿದೆ ಅದನ್ನ ಬಿಡಿಸ್ಕೊಡ್ಬೇಕು. ಎರಡನೇದು ನಮಗೆ ಸರ್ಕಾರಿ ರೇಟ್ ಏನಿದೆ ಮತ್ತೆ ಕೋರ್ಟಿಂದ ಆದೇಶ ಏನಾಗಿದೆ ಅಷ್ಟೇ ರೇಟ್ಗೆ ಗಾಡಿಗಳನ್ನ ಓಡಿಸಬೇಕು. ನಮ್ಗೆ ಎಕ್ಸ್ಟ್ರಾ ದುಡ್ಡು ಬೇಡ. ಯಾಕಂದ್ರೆ ಕಸ್ಟಮರ್ದು ನಿಮ್ದು ಆಯ್ತಾ, ನಮ್ಮನ್ನ ಬಲಿ ತಗೊಂತಿರೋದು ಸರ್ಕಾರ ನೀವು ಆಯ್ತಾ. ನಾವು ದುಡ್ಡು ಎಕ್ಸ್ಟ್ರಾ ಕೇಳ್ತಾ ಇಲ್ಲ, ಎಕ್ಸ್ಟ್ರಾ ಕೊಡ್ತಾ ಇರೋದು ನೀವು, ಫೈನ್ ಆಗ್ತಾ ಇರೋದು ನಮ್ಮ ಮೇಲೆ ಆಯ್ತಾ. ತುಂಬಾ ತೊಂದರೆ ಆಗ್ತಾ ಇದೆ. ನಾವೀಗ ನಿಮಗೆ ಏನು ಕಾನೂನಿಗೆ ತಲೆಬಾಗಿ ನಿಮಗೆ ಮನವಿ ಪತ್ರವನ್ನು ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಈ ತರ ಮನವಿ ಪತ್ರಗಳನ್ನ ಯಾವುದೇ ಕಾರಣಕ್ಕೂ ನಿಮಗೆ ಕೊಡೋದಿಲ್ಲ. ನಾವು ಯಾವ ತರ ಮುತ್ತಿಗೆ ಹಾಕಬೇಕು, ಏನ್ ಮಾಡಬೇಕು ಅಷ್ಟು ಮಾಡ್ತೀವಿ. ಇವತ್ತಿನಿಂದ ನಮ್ಗೆ ಎಕ್ಸ್ಟ್ರಾ ರೇಟ್ ಏನ್ ಬೇಡ. ಮೀಟರ್ ರೇಟ್ ಏನಿದೆ, ನಮ್ಮ ಕ್ಯಾಬ್ ರೇಟ್ ಏನು ಸರ್ಕಾರ ಕೊಟ್ಟಿದೆ, ಕೋರ್ಟ್ ಆದೇಶ ಏನಾಗಿದೆ, ನಿಮ್ಗೆ ಅಗ್ರಿಗೇಟರ್ಸ್ಗೆ ಏನು ಕಮಿಷನ್ ತಗೊಬೇಕು ಅಂತ ಡೈರೆಕ್ಷನ್ಸ್ ಇದೆ, ಅದನ್ನ ತಗೊಂಡೆ ನಮಗೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದಾರೆ. ಈ ತರ ಏನೋ ಸುಮ್ಮನೆ ಪದಾಧಿಕಾರಿಗಳು ಮಾತ್ರ ಬಂದಿದ್ದೀವಿ. 4-5 ಸಂಘಟನೆಯಿಂದ ಪದಾಧಿಕಾರಿಗಳು ಬಂದು ಒಳ್ಳೆ ಮಾತಲ್ಲಿ ಕಾನೂನಿಗೆ ತಲೆಬಾಗಿ ನಿಮ್ಗೆ ಮನವಿ ಪತ್ರ ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಕೊಡೋದಿಲ್ಲ. ನಮಗೆ ಗೊತ್ತಿದೆ, ಕಾನೂನು ಕೈಗೆತ್ಕೊಂಡು ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ.